ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ಯಾಕ್ಟರೈಸೇಷನ್ ಸಿರೀಸ್ ಅಂದರೆ ಏಯ್ತ್ ಸ್ಟ್ಯಾಂಡರ್ಡ್ದು 12th ಚಾಪ್ಟರ್ ಸಿರೀಸ್ ನಡೀತಾ ಇದೆ. ಅದರಲ್ಲಿ ಈಗ ಎಕ್ಸಸೈಸ್ 12.2 ಅನ್ನು ನಾವೇನು ನೋಡ್ತಾ ಹೋಗೋಣ. ಏನಿದೆ ಫಸ್ಟ್ ಮೇನೆ ಫ್ಯಾಕ್ಟರೈಸ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಈಗ ಇದರಲ್ಲಿ ಏನಂತಂದರೆ a+b² = a²+2ab+b². ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು. ಹೇಗೆ ಫ್ಯಾಕ್ಟರೈಸ್ ಮಾಡೋದು? ಇದು ಈ ಎಕ್ಸ್ಪ್ಯಾಂಡ್ ರೂಪದಲ್ಲಿ ಇದೆ, ಇದಕ್ಕೆ ತರಬೇಕು. ಈಗ ಈ ಥರ ನಾವು ನೋಡ್ಕೋಬೇಕು. a² ಇದೆ, ಆಮೇಲೆ 2ab ಹೋಗ್ಬೇಡ್ರಿ, ಡೈರೆಕ್ಟ್ b² ಅಂತ ನೋಡ್ಕೊಳ್ಳಿ. ಇದನ್ನು a² ಪ್ಲಸ್ ಹಾಕ್ಕೊಳ್ಳಿ. ಇಲ್ಲಿ ಪ್ಲಸ್ b²ಗೇನು ಇದು ಯಾವುದ್ರದ್ದು ಸ್ಕ್ವೇರ್ ನಂಬರು? 4² ನಂಬರ್ ಏನಾಗುತ್ತೆ? 16 ಆಗುತ್ತೆ. ಇವಾಗ ಇಲ್ಲಿ 2 ಬರ್ಕೊಂಡು 2 ಹಾಕ್ಕೊಂಡು ಇದು a ಇದು b ಬರ್ಕೊಂಡು ಇಷ್ಟೇ ಆಗೇ ಹೋಯ್ತು. ಇವಾಗ ಏನು ಮಾಡಬೇಕು? ಈ ಇದನ್ನು a ತೊಗೋಬೇಕು, ಆದರೆ 2ab ಸೈನ್ ಇಲ್ಲಿ ಏನಿರುತ್ತೋ ಅದನ್ನು ತೊಗೋಬೇಕು. b ಅನ್ನು ತೊಗೊಂಡು ಸ್ಕ್ವೇರ್. ಇದನ್ನೇ 2 ಟೈಮ್ಸ್ ಬರ್ಕೊಳ್ಳಿ, ಯಾಕಂದರೆ ಸ್ಕ್ವೇರ್ ಇದೆ. a+4 ಇಷ್ಟೇ ಮಾಡೋದು. ತುಂಬ ಈಸಿ ಇದೆ. ಹಾಗೆ ನೋಡ್ತಾ ಹೋಗೋಣ, ಆವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಬೇರೆ ಬೇರೆ ಸೈನ್ ಇದ್ದಾವೆ, ಅವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಇದನ್ನು p² ಅಂದರೆ a² ಆಯಿತು. ಇಲ್ಲಿ ಮೈನಸ್ ಇದೆ. ಈಗ ಇದನ್ನು ಇಲ್ಲಿ b². 25 ಯಾವುದ್ರದ್ದು ಸ್ಕ್ವೇರ್ ನಂಬರ್? 5² ನಂಬರ್ 25. ಬಿನೂ 6. ಈಗ ಮೈನಸ್ 2a ಮತ್ತು b. a ಏನಿದೆ? p. b ಏನಿದೆ? 5. ಇವಾಗ ಬರ್ಕೊಳ್ಳೋದು ಹೇಗೆ ಬರ್ಕೋಬೇಕು? ಈ ನಂಬರ್ a, ಈ ಸೈನ್ ತೊಗೊಳಂಗಿಲ್ಲ, ಇದು ಮೈನಸ್ b² 2 ಟೈಮ್ಸ್ ಬರ್ಕೊಳ್ಳಿ. p - 5 p - 5 ಎಷ್ಟು ಈಸಿ ಇದೆ ನೋಡಿ, ತುಂಬ ಈಸಿ. ಇವಾಗ ಇಲ್ಲಿ ನೋಡೋಣ. ಇವಾಗ ಇದು a² ಆಗಬೇಕು. 25 ಮತ್ತು m ಇದೆ. 25 ಯಾವ್ದು ನಂಬರಿನ ಸ್ಕ್ವೇರ್ ನಂಬರು? 5² ನಂಬರ್. ಆಮೇಲೆ m1 ತೊಗೊಳ್ಳಿ, a² ಸಿಕ್ತು. b² ಬರ್ಕೊಳ್ಳಿ. 9 ಯಾವುದ್ರ ಸ್ಕ್ವೇರ್ ನಂಬರು? 3² ನಂಬರು ಬರ್ಕೊಂಡ್ವಿ. ಪ್ಲಸ್ 2ab. ಪ್ಲಸ್ 2 ಯಾಕೆ ಹಾಕಿದೆ? ಇಲ್ಲಿ ಪ್ಲಸ್ ಇದೆ, ಇದನ್ನೇ ಹಾಕ್ಕೊಳ್ತೀವಿ. ಈಗ a ಅಂತಂದರೆ 5m, b ಅಂತಂದರೆ 3. ಇದನ್ನೆಲ್ಲನೂ ಮಲ್ಟಿಪ್ಲೈ ಮಾಡೋದು ಈ ನಂಬರ್ ಸಿಗಬೇಕು ನಮಗೆ. 3 5 15, 15 2 13m ಸಿಗ್ತಾ ಇದೆ. ಈಗ ಏನು? a, ಆಮೇಲೆ ಇದು ಸೈನ್, ಆಮೇಲೆ b² 2 ಟೈಮ್ಸ್ ಬರೆದ್ರೆ ಆಗೋಯ್ತು. 3m 5m + 3 5m + 3. ಫ್ಯಾಕ್ಟರೈಸ್ ಮಾಡೋದು ತುಂಬಾ ಈಸಿ. ಈ ಚಾಪ್ಟ್ರೇ ತುಂಬ ಈಸಿ ಇದೆ. ಈಗ ಇಲ್ಲಿ ಬರ್ತೀವಿ. a² ಇದು a² b² 2ab. 49 ಯಾವುದು ಸ್ಕ್ವೇರ್ ನಂಬರ್? 7 7 49 7 ಮತ್ತು y a² ಆಯಿತು. ಇನ್ನು ಇದು b². 36 6 6 36 6z² ಪ್ಲಸ್ ಇದೆ, ಪ್ಲಸ್ 2ab. a ಸಿಕ್ಕಿದೆ, b ಸಿಕ್ಕಿದೆ, ಹಾಕ್ಕೊಂಡ್ರೆ ಆಗೋಯ್ತು. ಬರ್ಕೊಳ್ಳಿ. 7y ಇದ್ರ ಸೈನ್ ತೊಗೋಬೇಕು, ಪ್ಲಸ್ 6z². 7y + 6z 7y + 6z ಇಷ್ಟೇ. ಚೆನ್ನಾಗಿ ಸ್ಕ್ವೇರ್ ನಂಬರ್ಸು, ಕ್ಯೂಬ್ ರೂಟ್ಸು ಇವನ್ನೆಲ್ಲ ಚೆನ್ನಾಗಿ ಕಲ್ತಿದ್ರೆ ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ 4x² ಇದೆ. 4 ಯಾವ್ದು ಸ್ಕ್ವೇರ್ ನಂಬರು? 2ದ್ದು. 2x² a² ಸಿಕ್ತು. ಹಾಗೆ b² 2² ಸಿಕ್ತು. ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. 2ab. a ಸಿಕ್ಕಿದೆ, b ಸಿಕ್ಕಿದೆ. 2x 2 ನೋಡಿ. 2 2 4 4 2 8 8x ಬರುತ್ತೆ. ಮೈನಸ್ಸಿಗೆ ಮೈನಸ್ ಬರುತ್ತೆ. ಇವಾಗ 2x ಇದನ್ನು ತೊಗೋಬೇಕು, ಸೈನ್ ಇದು ಮೈನಸ್ b². ಇದನ್ನು ಬಿಡಿಸಿ ಬರ್ಕೊಳ್ಳಿ. 2 ಟೈಮ್ಸ್ ಬರ್ಕೋಬೇಕು ಅಷ್ಟೇ. 2x - 2 ಇಷ್ಟೇ. ಈಗ ಇಲ್ಲಿ ಬಿಗ್ಗರ್ ನಂಬರ್ಸ್ ಬಂತು, ಗೊತ್ತಾಗುತ್ತೆ. 121 ಯಾವುದ್ರದ್ದು ಸ್ಕ್ವೇರ್ ನಂಬರ್? 11 ಸ್ಕ್ವೇರ್ ನಂಬರ್ b a² ಪ್ಲಸ್ 4 ಸ್ಕ್ವೇರ್ ನಂಬರ್ 16 c²
ಮೈನಸ್ 2ab, ಎ ಸಿಕ್ಕಿದೆ 11b 4c, ಆಮೇಲೆ 11b a ಸ್ಕ್ವೇರ್, ಇದ್ರ ಸೈನು 4c ಹೋಲ್ ಸ್ಕ್ವೇರ್, 11b ಮೈನಸ್ 4c, 11b ಮೈನಸ್ 4c. ನೋಡಿ ಇಷ್ಟೇ ಮಾಡೋದು, ಎಷ್ಟು ಈಸಿ ಇದೆ ಅಲ್ವಾ? ಹಾಂ, ಈಗ ಇಲ್ಲೇನು ಮಾಡ್ತೀರಾ? ಎಲ್ ಪ್ಲಸ್ ಎಮ್ ಸ್ಕ್ವೇರ್ ಮೈನಸ್ 4lm. ಹಾಂ, ಇವಾಗ ಏನು ಮಾಡಬೇಕು? ಎಲ್ ಪ್ಲಸ್ ಎಮ್ ಅಂತಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ಇದನ್ನು. ಹೇಗೆ? ಎ ಸ್ಕ್ವೇರ್ ಸಿಕ್ತು, ಬಿ ಸ್ಕ್ವೇರ್ ಅಥವಾ 2ab ಮಾಡ್ಕೊಡಿ, 2lm ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಲ್ ಸ್ಕ್ವೇರ್ ಪ್ಲಸ್ 2lm ಪ್ಲಸ್ ಎಮ್ ಸ್ಕ್ವೇರ್. ಆಮೇಲೆ ಇದೇನಿದೆಯೋ ಹಾಗೆ ಬರ್ಕೊಳ್ಳಿ. ಇಲ್ಲಿ ಏನು ಮಾಡ್ತೀರಾ? ಸೇಮ್ ಟರ್ಮ್ಸ್ ಇದ್ದಾವೆ, 2lm ಮೈನಸ್ 4lm, ಇವುಗಳನ್ನು ಏನು ಮಾಡಬೇಕು? ಮೈನಸ್ ಮಾಡ್ಕೋಬೇಕು. ಈ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ 2lm ಮೈನಸ್ 4lm ಮಾಡ್ಕೊಳ್ಳಿ. ಹಾಂ, ಈಗ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಹಾಗೆ ಬರ್ಕೋತೀವಿ, ಇಲ್ಲಿ ಕಳಿಬೇಕು. ಇದಕ್ಕೆ ಪ್ಲಸ್ ಸೈನ್ ಇದೆ, ಇದಕ್ಕೆ ಮೈನಸ್ ಸೈನ್ ಇದೆ. ಪ್ಲಸ್ಸು ಮೈನಸ್ಸು ಸೈನ್ ಇದ್ದಾಗ ಯಾವಾಗಲೂ ಕಳಿಬೇಕು. ದೊಡ್ಡ ಸಂಖ್ಯೆ ಹಿಂದೆ ಯಾವ ಸೈನ್ ಇದೆಯೋ ಆ ಸೈನನ್ನು ಹಾಕಬೇಕು. ಈಗ 4ಅಲ್ಲಿ 2 ಹೋದರೆ 2lm, ದೊಡ್ಡ ಸಂಖ್ಯೆ ಅಂದರೆ 4, ಅದ್ರ ಹಿಂದೆ ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ತೀವಿ. ಇದನ್ನೇ ಹೇಗೆ ಬರ್ಕೋಬೋದು ನಾವು? ಎಲ್ ಸ್ಕ್ವೇರ್ ಮೈನಸ್ 2lm ಪ್ಲಸ್ ಎಮ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆಯಿತು. ಕೊನೆಗೆ ಎಲ್ ಸ್ಕ್ವೇರ್ ಮೈನಸ್ ಎಲ್ ಮೈನಸ್ ಎಮ್ ಹೋಲ್ ಸ್ಕ್ವೇರ್ ಅಂತ ಸಿಗುತ್ತೆ. ಆವಾಗ ಎಲ್ ಮೈನಸ್ ಎಮ್ ಫೈನಲ್ ಆನ್ಸರ್ ಇದು ಸಿಗುತ್ತೆ. ಹಾಂ, ಇದರಲ್ಲಿ 7 ಸಮ್ ಬರುತ್ತೆ, 7 ಹೇಗೆ ಮಾಡೋದು ಅಂತ ತಿಳಿಸಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.